Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಧಾನಮಂತ್ರಿಗಳ ಭಾಷಣಗಳು ಭಾರತ ದೇಶದ ಯಾವುದೇ ಪ್ರಧಾನಮಂತ್ರಿ ಇಂಥ ವಿಚಾರಗಳನ್ನು ಮಾತಾಡಿದ್ದು 50 ವರ್ಷದ ನನ್ನ ಅನುಭವ ನನಗೆ ಇಲ್ಲ. ಇನ್ನೊಂದು ದೊಡ್ಡ ದುರ್ದೈವ ಅಂದರೆ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಅನ್ನಕ್ಕಂಥ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದರು. ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾವುದೇ ವಿಧವಾದಂಥ ಕ್ರಮ ಕೈಗೊಂಡಿಲ್ಲ. ಎಲೆಕ್ಷನ್ ಕಮಿಷನ್, ಸುಪ್ರೀಂ ಕೋರ್ಟು ಇಮಿಡಿಯೇಟಾಗಿ ಕೇಸ್ ಫೈಲ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಪ್ರಧಾನಮಂತ್ರಿಗಳಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ನಿಮ್ಮ ಮನಸ್ಸಿಗೆ ಗೊತ್ತಿದೆ ನೀವು ಹೇಳ್ತಿರ್ತಕ್ಕಂಥ ಸರಿ ಇಲ್ಲ ಅಂತ. ಮತ್ತು ಇತರ ಪಕ್ಷಗಳಿಗೂ ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ಅಲ್ಪಸಂಖ್ಯಾತರು ಮುಸಲ್ಮಾನರು ನಮ್ಮ ಹೆಸರು ಉಪಯೋಗಿಸ್ಕೊಳ್ಳೇಬೇಡ್ರಿ. BJP-ಅವ್ರಿಗೂ ಕೈ ಮುಗಿದು ಹೇಳ್ತೀನಿ, ಕಾಂಗ್ರೆಸ್ನವ್ರಿಗೂ ಕೈ ಮುಗಿದು ಹೇಳ್ತೀನಿ, ನಮ್ಮ ಪಾಡಿ ನಮಗೆ ಬಿಟ್ಟು ಬಿಡಿ. ಓಲೈಸೋದು ಏನು ಓಲೈಸಿದ್ದಾರೆ? ಎಪ್ಪತ್ತೆರಡು ವರ್ಷ ಆಗೋಯ್ತು. ಸಹಚಾರ ಕಮಿಷನ್ ರಿಪೋರ್ಟ್ ಹೇಳುತ್ತೆ ದಲಿತರಿಗಿಂತಲೂ ಕೆಟ್ಟ ಪರಿಸ್ಥಿತಿ ಇದೆ ಅಲ್ಪಸಂಖ್ಯಾತರದ್ದು ಅಂತ. ಆದರೂ ನಾವು ಅದಕ್ಕೆ ಚಳವಳಿ ಮಾಡಲಿಲ್ಲ. ನಾವು ಸುಮ್ಮನೆ ಶಾಂತಿಯಿಂದ ನೆಮ್ಮದಿಯಿಂದ ಈ ದೇಶದಲ್ಲಿ ಶಾಂತಿ ನೆಲೆನಿಲ್ಲಿ ಅಂತ ಹೇಳಿ ಎಂತೆಂಥ ಕಾನೂನುಗಳು ಬಂದರೂ ಕೂಡ ನಾವು ತಲೆಬಾಗಿ ಹೋಗ್ತಾ ಇದ್ದೀವಿ. ಇದು ಬಹುತೇಕವಾಗಿ ಮೋದಿಯವರು ಈಗಲಾದರೂ ಅರ್ಥ ಮಾಡಿಕೊಂಡು ಇದಕ್ಕೊಂದು ಕ್ಲಾರಿಫಿಕೇಶನ್ ಅವ್ರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನೀವೇ ಹೇಳಿದ್ರಿ, ಎಲ್ಲಿದೆ ಸಬ್ಕಾ ವಿಕಾಸ್? ಯಾವುದಾದ್ರೂ ದೇಶದಲ್ಲಿ ಒಂದು ಜಾತಿಗೆ ಇನ್ನೊಬ್ಬರು ಜಾತಿ ಮಾಂಗಲ್ಯ ತೆಗೆದು ಕೊಡ್ತಾರೆ ಅನ್ನಕ್ಕಂಥದ್ದು ನೀವು ಊಹಿಸೋದಕ್ಕೆಲ್ಲಾದ್ರೂ ಸಾಧ್ಯವ? ಇದೇ ನಮ್ಮ ಮನಸ್ಸಿನ ನೋವಾಗಿದ್ದು. ಅದೇನೇ ಇರಲಿ, ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತೆ. ಮೋದಿ ಅವರಿಗೆ ಒಂದು ಹತಾಶೆ ಇದೆ, ಅವರೇ ಬರ್ತಾರೆ, ಆದರೆ ಇಷ್ಟು ಮೆಜಾರಿಟಿ ಅವ್ರಿಗೆ ಬರಲಿಕ್ಕಿಲ್ಲ. ಬೇರೆ ಪಕ್ಷದ ಬೆಂಬಲ ಪಡಿಬೇಕಾಗತ್ತೆ ಅವರು. ಅದೇನೇ ಇರಲಿ, ಇವತ್ತು Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.